ಅನುಭವಕ್ಕೆ ಬರೋಕ್ ಮುಂಚೆ ವಿ ಆರ್ ಫ್ರಮ್ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್. ಅವತ್ತು ನಮಗೆ ಹೆಚ್ಚಾಗಿ ಸತ್ಯವೇದ ಗ್ರಂಥದ ಅರಿವಿರಲಿಲ್ಲ. ಬೈಬಲ್ ಅಂತೂ ನಮ್ಮ ಮನೆಯಲ್ಲಿ ಯಾವತ್ತು ಕೆಳಗಡೆ ಬರೋದೇ ಇಲ್ಲ, ಅದು ಸ್ಟ್ಯಾಂಡಲ್ಲೇ ಇರ್ತಿತ್ತು. ಬೆಳಗ್ಗೆ 2 ಮೇಣದ ಬತ್ತಿ, ಸಂಜೆ 2 ಮೇಣದ ಬತ್ತಿ, ತೆರೆದ ಹೃದಯದ ಯೇಸು ಇರುವ ಫೋಟೋ ಮುಂದೆ ಉರಿತಾನೆ ಇರೋದು. ಆ ಕಾಲದಲ್ಲಿ ನಾನು ಚಿಕ್ಕ ಹುಡುಗನಾಗಿರುವಾಗ ಶಾಲೆಗೆ ಹೋಗುವಾಗ ಪ್ರತಿದಿನ ನಿತ್ಯವೂ ಎದ್ದ ತಕ್ಷಣ ನನ್ನ ತಂದೆ ತಾಯಿ ಇಬ್ಬರನ್ನ ನಿಲ್ಸ್ಬಿಟ್ಟು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವರಿಬ್ರು ನನ್ನನ್ನು ಆಶೀರ್ವಾದ ಮಾಡನೆ ಬಿಡೋರು. ಪ್ರತಿದಿನ ಮಾಡ್ತಾ ಇದ್ದೆ. ನನಗೆ ಆ ಕಾಲದಲ್ಲಿ ಗೊತ್ತಿದ್ದದ್ದು ಏನ್ ಗೊತ್ತಾ? ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು ಅಂತ. ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದು ಅಂತ ಅದನ್ನ ನಿತ್ಯವಾಗಿ ಮಾಡ್ತಾ ಇದ್ದೆ. ಇವತ್ತು ನಾನು ಏನಾದ್ರೂ ಈ ಸ್ಥಾನದಲ್ಲಿ ಬರೋದಕ್ಕೆ, ಈ ಮಟ್ಟಕ್ಕೆ ಬೆಳಿಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾದ ಒಬ್ಬ ಸೇವಕನಾಗಿ ಬೆಳೆದು ಬರಬೇಕು ಅಂದ್ರೆ ಅದರ ಹಿಂದುಗಡೆ ದೇವರು ಯಾರಿಗೂ ಸಾಲಗಾರನಲ್ಲ ಎಂಬುದನ್ನ ತೋರಿಸುವ ಕ್ರಿಯೆ ಇದು. ಅಜ್ಞಾನ ಕಾಲದಲ್ಲಿ ನಾನು ಮಾಡಿದೆ, ಈಗ ನಾನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನಿನ್ನ ದೇವರಾದ ಯೆಹೋವನಿಗೆ ಅಲ್ಲದೆ ಮತ್ತೆ ಯಾರಿಗೂ ಅಡ್ಡ ಬೀಳಬಾರದು ಎಂಬ ವಾಕ್ಯ ಇದೆ. ಐ ರೆಸ್ಪೆಕ್ಟ್ ಮೈ ಪ್ಯಾರೆಂಟ್ಸ್ ಬಟ್ ಐ ವಿಲ್ ನಾಟ್ ವರ್ಷಿಪ್ ಮೈ ಪ್ಯಾರೆಂಟ್ಸ್. ನನ್ನ ತಂದೆ ತಾಯಿಗಳನ್ನ ಸನ್ಮಾನಿಸ್ತೀನಿ, ಗೌರವಿಸ್ತೀನಿ, ಪ್ರೀತಿಸ್ತೀನಿ, ಬಟ್ ನಾನು ಅವರನ್ನ ಆರಾಧನೆ ಮಾಡೋದಿಲ್ಲ. ಆರಾಧನೆಗೆ ಯೋಗ್ಯನು ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ಕೊಡಲ್ಪಟ್ಟಿರುವ ಯೇಸುವಿನ ನಾಮಕ್ಕೆ ಮಾತ್ರವೇ. ದಟ್ಸ್ ದ ರೀಸನ್ ಕ್ರೂಸೈಡ್ಗಳಲ್ಲಿ ಹೋದಾಗ ಅನೇಕರು ನಮ್ಮ ಕಾಲುಗಳಿಗೆ ಬೀಳ್ತಾರೆ. ನೋ, ಬೀಳ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಕೆಲವರಿಗೆ ಏನೋ ಸುಖ, ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದಂಗೆ ಅವ್ರನ್ನ ಆಶೀರ್ವಾದ ಮಾಡೋದು. ದಟ್ ಮೀನ್ಸ್ ಯು ಆರ್ ರಿಸೀವಿಂಗ್ ದ ವರ್ಷಿಪ್. ಆರಾಧನೆ. ಆರಾಧನೆ ಅಂದ್ರೆ ಅರ್ಥ ಏನು ಗೊತ್ತಾ? ಬೋ ಡೌನ್, ಅಡ್ಡ ಬೀಳು, ಸಾಷ್ಟಾಂಗವಾಗಿ ಎರಗು, ನಮಸ್ಕರಿಸು, ಪಾದಕ್ಕೆ ಬೀಳು. ಇದು ಆರಾಧನೆ. ಅದಕ್ಕೆ ಯೋಗ್ಯನಾದವನು ದೇವರೊಬ್ಬನೇ. ನನಗೆ ಈ ಸತ್ಯವೇದ ಗ್ರಂಥದ ಜ್ಞಾನೋದಯವಾದ ಮೇಲೆ ಐ ನೆವರ್ ಬಾ ಡೌನ್ ಟು ಮೈ ಪ್ಯಾರೆಂಟ್ಸ್. ನಾನು ಅವ್ರ ಕಾಲಿಗೆ ಬೀಳಲಿಲ್ಲ, ಬಟ್ ಅವ್ರನ್ನ ಹಪ್ಪಿಕೊಳ್ತಾ ಇದ್ದೆ, ಅವ್ರನ್ನ ಲವ್ ಮಾಡ್ತಿದ್ದೆ, ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ನನ್ನ ತಂದೆ ಸಾಯೋವರೆಗೂ ಅವ್ರನ್ನ ಮಗು ತರ ಮುದ್ದಾಡ್ತಿದ್ದೆ. ಐ ವಾಸ್ ಪ್ಲೇಯಿಂಗ್ ವಿತ್ ಹಿಮ್. ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಕುತ್ಕೊಂಡು ಅವ್ರನ್ನ ಈ ಗಲ್ಲ ಎಳಿತಾ ಇದ್ದೆ, ಮೂಗು ಹಿಡಿದು ಎಳಗ್ಬಿಡ್ತಿದ್ದೆ, ಕಿವಿ ಎಳಿತಿದ್ದೆ, ಆಟ ಆಡ್ತಾ ಇದ್ದೆ, ಕುಚೇಷ್ಟೆ ಮಾಡ್ತಾ ಇದ್ದೆ. He loves me, I love him. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದೆ. ಅದರ ಅರ್ಥ ಅಗೌರವ ತೋರಿಸೋದಲ್ಲ, ಅವ್ರನ್ನ ಮರ್ತು ಬಿಟ್ಟೆ ಅಂತ ಅಲ್ಲ. ಜ್ಞಾನೋದಯವಾದ ಮೇಲೆ ಆರಾಧನೆಗೆ ದೇವರು ಮಾತ್ರ ಯೋಗ್ಯನಂತ ಪರಿಜ್ಞಾನವಾಯಿತು ನನಗೆ. ಆಮೇಲೆ ರೆಸ್ಪೆಕ್ಟ್ ಟೀಚರ್ಸ್. ನನಗೆ ವಿದ್ಯೆ ಕಲಿಸ್ಕೊಟ್ಟಂತ ಅಧ್ಯಾಪಕರಿಗೆ ನಾನು ಬಹಳ ಗೌರವ ಕೊಡ್ತೀನಿ. ಅವ್ರನ್ನ ಇವತ್ತು ನನ್ನ ಮನಸ್ಸಲ್ಲಿ ನೆನೆಸ್ಕೊತೀನಿ. ಆದ್ರೆ ಅವರು ಆರಾಧನೆಗೆ ಯೋಗ್ಯರಲ್ಲ. ದೂತರು ಆರಾಧನೆಗೆ ಯೋಗ್ಯರಲ್ಲ. ಅಪೊಸ್ತಲರು ಆರಾಧನೆಗೆ ಯೋಗ್ಯರಲ್ಲ. ಸೃಷ್ಟಿಗಳು ಯಾವುದು ಆರಾಧನೆಗೆ ಯೋಗ್ಯವಲ್ಲ. ಸೃಷ್ಟಿಕರ್ತನು ಮಾತ್ರವೇ ಆರಾಧನೆಗೆ ಯೋಗ್ಯನು. ನಾವೆಲ್ಲ ಸೃಷ್ಟಿಗಳು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಅರ್ಥ ಮಾಡ್ಕೊ.